ಸ್ನೇಹಿತರೆ, ಭಾದ್ರಪದ ಮಾಸ ಶುಕ್ಲ ಪಕ್ಷದ ಪಂಚಮಿಯಂದು ಋಷಿ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಈ ವ್ರತಾಚರಣೆಯಿಂದ ರಜಸ್ವಲ ದೋಷ ಅಂದ್ರೆ ಮುಟ್ಟಿನ ದೋಷದಿಂದಾಗಿ ಪ್ರಾಪ್ತವಾದ ದೋಷಗಳು ದೂರವಾಗುವುದು. ಸ್ತ್ರೀಯರಿಗೆ ಇರುವ ದೋಷವೆಂದರೆ ರಜಸ್ವಲ ದೋಷವೊಂದೇ ಆಗಿರುವುದು. ರಜಸ್ವಲ ದೋಷದಿಂದಾಗಿ ಮನೆಯಲ್ಲಿ ನಿರಂತರ ಜಗಳ, ಮೈಮನಸ್ಯಗಳುಂಟಾಗುತ್ತಿರುತ್ತವೆ. ರಜಸ್ವಲ ದೋಷದಿಂದಾಗಿ ಮನೆಯಲ್ಲಿ ನಿರಂತರ ಜಗಳ, ಮೈಮನಸ್ಯಗಳುಂಟಾಗುತ್ತಿರುತ್ತವೆ. ಶ್ರುತ ಎಂಬುವಳು ಶ್ರಾದ್ದ ಕಾಲದಲ್ಲಿ ತಯಾರಿಸಿದ ಭಕ್ಷ್ಯಾದಿಗಳನ್ನು ನೋಡಿ ಅಪವಿತ್ರಗೊಳಿಸಿದ್ದರಿಂದ ಅವಳಿಗೆ ಹುಟ್ಟಿದ 6 ಮಕ್ಕಳು ಮೃತರಾದರು. 7ನೇ ಮಗುವು ಸಾಯಲಿರುವಾಗಲೇ ಶ್ರುತೆಯು ಮಗುವನ್ನೆತ್ತಿಕೊಂಡು ಕಾಡಿಗೆ ಓಡಿದಳು. ಅಲ್ಲಿ ಸಪ್ತ ಋಷಿಗಳ ಆಶ್ರಮವಿತ್ತು. ಆಶ್ರಮದ ಋಷಿಯೊಬ್ಬರು ಹಸ್ತ ಪಾದ ಪ್ರಕ್ಷಾಲನೆ ಮಾಡುತ್ತಿರುವಾಗ ಅಕಸ್ಮಾತ್ ಋಷಿ ಪಾದೋದಕವು ಆ ಮೃತ ಮಗುವಿನ ಮೇಲೆ ಬಿತ್ತು. ಕೂಡಲೇ ಜೀವ ಬಂದು ಉಸಿರಾಡತೊಡಗಿತು. ಆ ಋಷಿಗೆ ಪ್ರಣಾಮ ಮಾಡಿ ಕೃತಜ್ಞತೆ ಹೇಳಿ, ನನಗೇಕೆ ಈ ದೌರ್ಭಾಗ್ಯ ಒದಗಿತು ಎಂದಳು. ನೀನು ಶ್ರಾದ್ದ ಕಾಲದಲ್ಲಿ ಬ್ರಾಹ್ಮಣ ಭಕ್ಷ್ಯ ಯೋಗ್ಯಗಳಾದ ಆಹಾರ ಪದಾರ್ಥಗಳನ್ನು ನೋಡಿ ದೂಷಿತಗೊಳಿಸಿರುವೆ. ಅದರ ದುಷ್ಫಲವೇ ಇದು ಎಂದರು. ಈ ಪಾಪ ಪರಿಹಾರಕ್ಕಾಗಿ ಭಾದ್ರಪದ ಶುದ್ಧ ಪಂಚಮಿಯಂದು ಕಶ್ಯಪಾತ್ರಿ, ಭರದ್ವಾಜಾದಿ ಸಪ್ತ ಋಷಿಗಳನ್ನು ಉಪವಾಸದಿಂದಿದ್ದು ಯಾಮಯಾಮಕ್ಕೆ ಪೂಜಿಸು. ಹೀಗೆ 7 ವರ್ಷ ಮಾಡು. ಪೂರ್ಣ ಫಲಕ್ಕಾಗಿ ಉದ್ಯಾಪನೆ ಮಾಡಿ ಬ್ರಾಹ್ಮಣ ದಂಪತಿಯರಿಗೆ ಭೋಜನ ಮಾಡಿಸಿ ಬಾಗಿಣವನ್ನು ನೀಡು. ಇದರಿಂದ ನಿನ್ನ ರಜಸ್ವಲ ದೋಷ ನಿಮಿತ್ತ ಪಾಪ ಪರಿಹಾರವಾಗುವುದೆಂದರು. ಈ ವ್ರತವನ್ನು 50ಕ್ಕೂ ಹೆಚ್ಚು ವಯಸ್ಸಿನ ಮಹಿಳೆಯರು, ಋತುಚಕ್ರ ನಿಂತಿರುವವರು ಮಾಡಬೇಕು. ಋತುಕಾಲ ಕಳೆದು 6 ವರ್ಷಗಳ ನಂತರವೇ ಈ ವ್ರತವನ್ನು ಮಾಡಬೇಕು. ಆಕೆ ಮುತ್ತೈದೆಯಾಗಿರಬೇಕು ಅಥವಾ ಮಡಿ ಹೆಂಗಸಾಗಿರಬೇಕು. ಅಥವಾ ಒಂದು ವೇಳೆ ತಾಯಿಗೆ ಅನಾರೋಗ್ಯವಿದ್ದಲ್ಲಿ ತಾಯಿಯ ಪರವಾಗಿ ಗಂಡು ಮಕ್ಕಳು ಮಾಡಬಹುದು. ಅಥವಾ ಪತ್ನಿಯ ಪರವಾಗಿ ಗಂಡ ಕೂಡ ಈ ವ್ರತಾಚರಣೆಯನ್ನು ಮಾಡುವ ಸಂಪ್ರದಾಯವಿದೆ. ಧರ್ಮರಾಜನು ಶ್ರೀಕೃಷ್ಣನಿಗೆ ಪ್ರಶ್ನೆ ಮಾಡುತ್ತಾನೆ. ದೇವದೇವೇಶನಾದ ಶ್ರೀಕೃಷ್ಣನೇ, ನಿನ್ನ ಮುಖದಿಂದ ಎಷ್ಟೋ ವ್ರತಗಳು ನನ್ನಿಂದ ಕೇಳಲ್ಪಟ್ಟಿತು. ಇನ್ನು ಎಲ್ಲಾ ಪಾಪ ಪರಿಹಾರವಾಗುವ ಬೇರೊಂದು ವ್ರತವಿದ್ದರೆ ನನಗೆ ಹೇಳೆಂದು ಕೇಳಿದನು. ಧರ್ಮರಾಜನೇ, ಕೇಳು. ಸ್ತ್ರೀಯರು ಯಾವ ವ್ರತ ಮಾಡುವುದರಿಂದ ಸರ್ವ ಪಾಪಗಳಿಂದ ಮುಕ್ತರಾಗುವರೋ ಅಂಥ ವಿಷಯದಲ್ಲಿ ಋಷಿ ಪಂಚಮಿ ಎಂಬ ಒಂದು ವ್ರತವಿದೆ. ಅದನ್ನು ಹೇಳುವೆನು. ಧರ್ಮರಾಜನು ಕೇಳುವನು, ಪಂಚಮಿ ಎಂದರೆ ಯಾವುದು? ಅದಕ್ಕೆ ಋಷಿ ಪಂಚಮಿ ಎಂಬುದಾಗಿ ಯಾಕೆ ಹೇಳುವರು ಎಂದು. ಹೆಂಗಸರು ಯಾವ ಪಾಪದಿಂದ ಮುಕ್ತರಾಗುವರು? ಪಾಪಗಳು ಅನೇಕ ವಿಧವಿದೆ. ಅದರಲ್ಲಿ ಯಾವ ಪಾಪದಿಂದ ಮುಕ್ತರಾಗುವರು ಎಂದು ಕೇಳಲು ಕೃಷ್ಣನು ಹೇಳುವನು, ಮುಟ್ಟಾದ ಸ್ತ್ರೀಯರು ತನಗೆ ತಿಳಿದೇ ಆಗಲಿ ತಿಳಿಯದೇ ಆಗಲಿ ತನ್ನ ಮನೆಯ ಕೆಲಸವನ್ನು ಮುಟ್ಟಿ ಮಾಡುವುದು, ಇವುಗಳಿಂದ ಮಹಾಪಾಪಗಳುಂಟಾಗುತ್ತವೆ. ಪಾತ್ರೆ ಪರಿಕರಗಳನ್ನು ಮುಟ್ಟುವುದು, ಇದರಿಂದ ಮುಕ್ತಳಾಗಿ ಉತ್ತಮ ಲೋಕವನ್ನು ಹೊಂದುವಳು. ಮುಟ್ಟಾದವಳು ಮನೆ ಪಾತ್ರೆ ಪರಿಕರ ಮುಟ್ಟಿ ಮನೆ ಕೆಲಸ ಮಾಡುವುದರಿಂದ ಅವಳಿಗೆ ನರಕವೇ ಗತಿಯು. ಆದ್ದರಿಂದ ಮುಟ್ಟಾದ ಹೆಂಗಸನ್ನು ಯಾವ ಕೆಲಸದಲ್ಲೂ ಉಪಯೋಗಿಸದೆ ಜನರಿಂದ ದೂರದಲ್ಲಿಯೇ ಇಡತಕ್ಕದ್ದಾಗಿದೆ. ಆ ಕಾರಣದಿಂದ ಋಷಿ ಪಂಚಮಿ ಮಾಡಿದ್ದಲ್ಲಿ ರಜಸ್ವಲ ದೋಷ ಪರಿಹಾರವಾಗುವುದು. ಹಿಂದೆ ಸ್ವರ್ಗಲೋಕಾಧಿಪತಿ ಇಂದ್ರನು ಬ್ರಾಹ್ಮಣ ಪುತ್ರನೂ ದುಷ್ಟನೂ ಆಗಿದ್ದ ವೃತ್ರಾಸುರನನ್ನು ಕೊಂದನು. ಆಗ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂದಿತು. ಆ ದೋಷ ಪರಿಹಾರಕ್ಕಾಗಿ ಬ್ರಹ್ಮನಲ್ಲಿ ಮೊರೆ ಹೋದಾಗ ಬ್ರಹ್ಮನ ಸಲಹೆಯಂತೆ ಆ ಬ್ರಹ್ಮಹತ್ಯಾ ದೋಷವನ್ನು 4 ಭಾಗ ಮಾಡಿ ಹಂಚಿದನು. ಮೊದಲ ಭಾಗವನ್ನು ಬೆಂಕಿಯ ಜ್ವಾಲೆಯಲ್ಲೂ, 2ನೇ ಭಾಗವನ್ನು ನದಿಯ ನೀರಿನಲ್ಲೂ, 3ನೇ ಭಾಗವನ್ನು ಪರ್ವತದ ಶಿಖರದಲ್ಲೂ ಮತ್ತು ಕಡೆಯ ಭಾಗವನ್ನು ಹೆಂಗಸರ ರಜಸ್ಸಿನಲ್ಲೂ ಹಾಕಿದನು. ಇದರಿಂದ ಮುಟ್ಟಾದ ಸಮಯದಲ್ಲಿ ಹೆಂಗಸರು ಯಾರನ್ನು ಮುಟ್ಟದೆ ಯಾವ ಕೆಲಸವನ್ನು ಮಾಡದೆ ಇರಬೇಕು. ಮುಟ್ಟಾದ 4ನೇ ದಿನ ಅವಳು ಇನ್ನೂ ಶುದ್ಧವಾಗಿರುವುದಿಲ್ಲ. ದೇವತಾ ಕಾರ್ಯಗಳಲ್ಲಿ ಭಾಗವಹಿಸಲು ಅಶುದ್ಧಳೇ ಆಗಿರುತ್ತಾಳೆ. 5ನೇ ದಿನ ಎಣ್ಣೆ ನೀರು ಹಾಕಿಕೊಂಡು ಆಕೆ ಶುದ್ಧಳಾಗುತ್ತಾಳೆ. ದೇವಕಾರ್ಯ, ಪಿತೃಕಾರ್ಯಕ್ಕೆ 5ನೇ ದಿನವೇ ಶುದ್ಧಿಯನ್ನು ಹೊಂದುವಳು. ಮುಟ್ಟಾದ ಪಾಪ ನಿವಾರಣೆಗಾಗಿ ಈ ಋಷಿ ಪಂಚಮಿಯನ್ನು ಮಾಡಬೇಕು. ಇದರಿಂದ ಎಲ್ಲಾ ಪಾಪಗಳು, ಉಪದ್ರವಗಳು ನಿವಾರಣೆಯಾಗುವುದು. ಇದನ್ನು ಎಲ್ಲಾ ವರ್ಣದ ಜನರು ಪಾಲಿಸಬೇಕು. ಹಾಗಾಗಿ ಋಷಿ ಪಂಚಮಿ ವ್ರತವನ್ನು 7 ವರ್ಷಗಳ ಕಾಲ ಮಾಡಿದರೆ ಆ ಪಾಪವೆಲ್ಲ ನಾಶವಾಗಿ ಉತ್ತಮ ಲೋಕ ಪ್ರಾಪ್ತವಾಗುತ್ತದೆ.
10,000 ಯಜ್ಞ ಮಾಡಿದ ಫಲ ದೊರೆಯುತ್ತದೆ. ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ಸಾಕಷ್ಟು ಋಷಿಮುನಿಗಳು ಶ್ರಮಿಸಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಈ ಮನ್ವಂತರದ ಸಪ್ತಋಷಿಗಳ ಪೂಜೆಯನ್ನು ಅವರವರ ಪತ್ನಿ ಸಹಿತವಾಗಿ ಪೂಜಿಸಬೇಕು. ಅದಿತಿ ಸಹಿತ ಕಶ್ಯಪರು, ಅನಸೂಯ ಸಹಿತ ಅತ್ರಿ ಋಷಿಗಳು, ಸುಶೀಲ ಸಹಿತ ಭಾರದ್ವಾಜರು, ಕುಮುದ್ವತಿ ಸಹಿತ ವಿಶ್ವಾಮಿತ್ರರು, ಅಹಲ್ಯ ಸಹಿತ ಗೌತಮರು, ರೇಣುಕಾದೇವಿ ಸಹಿತ ಜಮದಗ್ನಿ, ಅರುಂಧತಿ ಸಹಿತ ವಸಿಷ್ಠರು. ಎಲ್ಲಾ ಋಷಿ ಪತ್ನಿಯರಲ್ಲಿ ವಸಿಷ್ಠರ ಪತ್ನಿ ಅರುಂಧತಿಯೇ ಶ್ರೇಷ್ಠಳಾದ್ದರಿಂದ ಉಳಿದ ಋಷಿಗಳ ಪತ್ನಿಯ ಪ್ರತೀಕವಾಗಿ ಅರುಂಧತಿಯ ಪೂಜೆ ಮಾಡುವ ಸಂಪ್ರದಾಯವಿದೆ. ರಾತ್ರಿ ಕಾಲದಲ್ಲಿ ನಭೋಮಂಡಲದಲ್ಲಿ ಸಪ್ತ ಋಷಿಗಳು ನಕ್ಷತ್ರಗಳ ರೂಪದಲ್ಲಿರುವುದರಿಂದ ಅವರ ದರ್ಶನ ಮಾಡಬೇಕು. ಋಷಿ ಪಂಚಮಿ ಪೂಜೆಯನ್ನು ಸಂಜೆಯಿಂದ 4 ಯಾಮಗಳಲ್ಲಿ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ. ಆದರೆ ಇತ್ತೀಚೆಗೆ ಅನುಕೂಲಕ್ಕಾಗಿ ಅಥವಾ ಕೈಲಾಗದ ನಿಮಿತ್ತ ಒಟ್ಟಿಗೆ ಪೂಜೆ ಮಾಡುವವರು ಸಹ ಇದ್ದಾರೆ. ಪ್ರಾತಃ ಕಾಲದಲ್ಲಿ ವನಸ್ಪತಿ ಪ್ರಾರ್ಥನಾ ಮಾಡಿ 108 ಸಲ ಉತ್ತರಣಿ ಕಡ್ಡಿಯಿಂದ ದಂತಧಾವನ ಮಾಡಬೇಕು. ನದಿ ತೀರಕ್ಕೆ ಹೋಗಿ ಸಂಕಲ್ಪ ಪೂರ್ವಕ ಸ್ನಾನವನ್ನು ಮಾಡಬೇಕು. 108 ಉತ್ತರಣಿ ಎಲೆ, ನೆಲ್ಲಿಕಾಯಿಯನ್ನು, ಗೋಮಯವನ್ನು, ಮೃತ್ತಿಕೆಯನ್ನು ಸಿದ್ಧ ಮಾಡಿಕೊಂಡು ಸ್ನಾನ ಮಾಡಬೇಕು. ನದಿ ಇಲ್ಲದಿದ್ದರೆ ಬಾವಿ ನೀರಿನಲ್ಲಾದರೂ ಸ್ನಾನ ಮಾಡಬೇಕು. ಬೆಟ್ಟದ ನೆಲ್ಲಿಕಾಯಿಯನ್ನು ತೆಗೆದು ತಲೆಯ ಕೂದಲಿಗೆ ಹಚ್ಚಿ ಸ್ನಾನ ಮಾಡಬೇಕು. ನಂತರ ಪಂಚಗವ್ಯ ಪ್ರಾಶನ ಮಾಡಬೇಕು. ಋಷಿಗಳನ್ನು ಪೂಜಿಸುವಾಗ ಶ್ವೇತ ವಸ್ತ್ರ ಅಂದರೆ ಬಿಳಿ ವಸ್ತ್ರವನ್ನೇ ಧರಿಸಬೇಕು. ಪ್ರತಿ ಯಾಮದ ಪೂಜೆಯ ನಂತರ ಲಭ್ಯವಿರುವ ಬ್ರಾಹ್ಮಣ ಸುವಾಸಿನಿಯರಿಗೆ ದಕ್ಷಿಣೆ ಸಹಿತ ಹಣ್ಣು ಹಂಪಲು ದಾನ ಕೊಡಬೇಕು. ಋಷಿ ಪಂಚಮಿ ವ್ರತವನ್ನು 8 ವರ್ಷಗಳ ಕಾಲ ಮಾಡತಕ್ಕದ್ದು. ಆದರೆ ಋಷಿ ಪಂಚಮಿ ವ್ರತಕ್ಕೆ ಋಷಿಗಳಿಗೆ ಏನು ಸಂಬಂಧ ಎಂದರೆ, ಭಗವಂತನು ಒಂದೊಂದು ಕರ್ತವ್ಯವನ್ನು ಒಬ್ಬೊಬ್ಬರಿಗೆ ಆಜ್ಞೆ ಮಾಡಿದ್ದಾನೆ. ಸಪ್ತ ಋಷಿಗಳಿಗೆ ಹಾಗೂ ಅವರ ಪತ್ನಿಯರಿಗೆ ರಜೋದರ್ಶನದಿಂದ ಉಂಟಾದ ಪಾಪ ಪರಿಹಾರವನ್ನು ಮಾಡುವ ಕರ್ತವ್ಯವನ್ನು ನೀಡಿದ್ದಾನೆ. ಮತ್ತೆ ಎಲ್ಲಾ ಋಷಿಗಳ ಪತ್ನಿಯರಲ್ಲಿ ಅರುಂಧತಿ ಶ್ರೇಷ್ಠಳಾಗಿದ್ದಾಳೆ. ಆದ್ದರಿಂದ ಅರುಂಧತಿಯ ಪೂಜೆಯನ್ನಷ್ಟೇ ಮಾಡುವ ಸಂಪ್ರದಾಯವಿದೆ. ವಿಚಾರ ಮಾಡಿದಾಗ ಎಲ್ಲಾ ಋಷಿಗಳ ಹಾಗೂ ಪತ್ನಿಯರ ಪೂಜೆ ಮಾಡಲೇಬೇಕು. ಈ ವ್ರತವನ್ನ ಮಾಡುವವರು ಅವರು ಅವಶ್ಯವಾಗಿ ಉಪವಾಸವಿರಬೇಕು. ಯಾವುದೇ ಕಾರಣಕ್ಕೂ ಸ್ತ್ರೀಯರು ಋಷಿಗಳ ಪೂಜೆಯನ್ನು ಮಾಡಬಾರದು. ಕೇವಲ ಋಷಿ ಪತ್ನಿಯರ ಪೂಜೆಯನ್ನು ಮಾತ್ರ ಮಾಡಬೇಕು. ಪತಿಯಾದವನು ಋಷಿಗಳ ಪೂಜೆಯನ್ನು ಮಾಡಬೇಕು. ಸ್ತ್ರೀಯರಿಗೆ ಪುರುಷ ದೇವತೆಗಳ ಋಷಿಗಳು ಪೂಜೆ ಇಲ್ಲ. ಯಾವುದೇ ಅನುಕೂಲವಿಲ್ಲದವರು ಉಪವಾಸದಿಂದಿದ್ದು ಋಷಿಗಳಿಗೆ ಮತ್ತು ಋಷಿಗಳ ಪತ್ನಿಯರಿಗೆ ದೀಪ ಹಚ್ಚಿ ಆರತಿ ಮಾಡಿ ಅವರ ನಾಮಸ್ಮರಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು. ಋತುಕಾಲವು ಮುಗಿದು 6 ವರ್ಷಗಳ ತನಕ ಈ ವ್ರತವನ್ನು ಮಾಡುವ ಸಂಪ್ರದಾಯವಿಲ್ಲ. 7ನೇ ವರ್ಷದ ನಂತರ ಈ ವ್ರತವನ್ನು ಮಾಡಬೇಕು. ಒಂದು ವೇಳೆ ಈ ಋಷಿ ಪಂಚಮಿ ವ್ರತವನ್ನು ಹಿಡಿದ ನಂತರ ಮತ್ತೆ ಋತುಮತಿಯಾದರೆ ಹಿಂದೆ ಮಾಡಿದ್ದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಪುನಃ 8 ವರ್ಷಗಳ ಕಾಲ ಈ ವ್ರತವನ್ನು ಮಾಡಬೇಕು. ಋಷಿ ಪಂಚಮಿ ಆಚರಣೆಯಿಂದ ಸಕಲ ಪಾಪಗಳು ನಿವಾರಣೆಯಾಗಿ ದೀರ್ಘಾಯುಷ್ಯ, ಐಶ್ವರ್ಯ ಮುಂತಾದವು ಲಭಿಸುತ್ತದೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.